ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಕನ್ನಡಿಗರ ಕ್ಷಮೆ ಕೇಳಿ ಬಳಿಕ ಸಂಧಾನ. ಕಮಲ್ ಹಾಸನ್ಗೆ ಫಿಲ್ಮ್ ಚೇಂಬರ್ ಎಚ್ಚರಿಕೆ ಕೊಟ್ಟಿರೋದಿಲ್ಲಿ. ಮೊದಲು ನೀವು ಸಾರಿ ಕೇಳಿಬಿಡಿ, ಆಮೇಲೆ ಸಂಧಾನ ಮಾತುಕತೆ ಅದೆಲ್ಲ ಆಮೇಲೆ, ಅದು ಇವಾಗಲ್ಲ ವಿಷಯ, ಸಾರಿ ಕೇಳಿದ್ಮೇಲೆ ಮಾತು ಅಂತ ಹೇಳಿ ಫಿಲ್ಮ್ ಚೇಂಬರ್ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಲೇಬೇಕು. ಇದು ಸಿನಿಮಾ ವಿಚಾರ ಅಲ್ಲ, ಕನ್ನಡಿಗರ ನೋವಿನ ವಿಚಾರ. ಇದು ಕ್ಷಮೆ ಕೇಳದೆ ಸಿನಿಮಾ ರಿಲೀಸ್ಗೆ ಒಪ್ಪಿಗೆನೇ ಕೊಡಲ್ಲ. ಕೋರ್ಟ್ ಕೈಗೊಳ್ಳುವ ತೀರ್ಮಾನಕ್ಕೆ ನಮ್ಮ ಸಮ್ಮತಿ ಇದೆ. ಕೋರ್ಟ್ ಏನು ಹೇಳುತ್ತೋ ಅದಕ್ಕೆ ನಾವು ಓಕೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಅವರ ಹೇಳಿಕೆ ಇದು. ನಮ್ಮ ಕನ್ನಡ ಪರ ಸಂಘಟನೆಗಳಾಗ್ಬೋದು, ಸರ್ಕಾರ ಆಗ್ಬೋದು, ಕರ್ನಾಟಕದ ಜನತೆ ಆಗ್ಬೋದು, ಏನು ಕೇಳ್ತಾ ಇದ್ದಾರೆ ಅಂದ್ರೆ ಇದು ಇಂಡಸ್ಟ್ರಿ ವಿಷಯ ಅಲ್ಲ, ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ದಾರೆ, ಅದರಿಂದ ನಮಗೆ ಮನಸ್ಸು ನೋವುಗೊಂಡಿದೆ, ಇದಕ್ಕೆ ಕ್ಷಮಾಪಣೆ ಕೇಳಲೇಬೇಕು ಅನ್ನೋದು ಅವರ ಒತ್ತಾಯ. ಭಾಷೆ ವಿಷಯ, ಅದು ಸಿನಿಮಾ ವಿಷಯ ಅಲ್ಲ. ಅದರಿಂದ ನಾವು ಎಲ್ಲರ ಜೊತೆಗೆ ಚರ್ಚೆ ಮಾಡಿದ್ರೆ ನಾವು ತೀರ್ಮಾನ ತಗೋಬೇಕಾಗುತ್ತೆ ಸರ್. ಕ್ಷಮಾ ಕೇಳಲೇಬೇಕಂತೇಳಿ ನಮ್ಮೆಲ್ಲರ ನಿಲುವು ಸಾಕಿದ್ರು. ಯಾವುದೇ ರೀತಿ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮೆ ಕೇಳಿದೇನೆ ನಾವು ಯಾವುದೇ ರೀತಿ ರಿಲೀಸ್ ಮಾಡೋದು ಇಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಪ್ತಾ ಇಲ್ಲ. ಇದೊಂದು ಕಡೆ ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿಯ ತೀರ್ಮಾನ ತಗೊಳ್ಳೋದಿಲ್ಲ. ಅವರೇ ಮುಂದಕ್ಕೆ ಹೋಗಿದ್ದಾರೆ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ. ಹಾಗಾಗಿರೋದ್ರಿಂದ ಕೋರ್ಟ್ ತೀರ್ಮಾನ ಮಾಡಲಿ. ಇದನ್ನು ನಮ್ಮ ಅಂಗಳಕ್ಕೆ ಬಂದು ಅವ್ರು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದು ನಮ್ಗೆ ಚರ್ಚೆ ಮಾಡಿದಾಗ ನಾವು ಏನು ಮುಂದಿನ ಏನು ಚರ್ಚೆ ಆಗತ್ತೆ ಅನ್ನೋದು ತಮ್ಗೆಲ್ಲರಿಗೂ ತಿಳಿಸಿ, ನಾವು ಏನು ನಮ್ಮ ಚೇಂಬರ್ ಕಡೆಯಿಂದ ನಾವು ಏನು ಸ್ಟೇಟ್ಮೆಂಟ್ ಕೊಡ್ತೀವೋ ಅದನ್ನೇ ಅಧ್ಯಕ್ಷರಾಗಿ ಅದನ್ನೇ ಮುಖ್ಯವಾಗಿರುತ್ತೆ. ನಮ್ಗೆ ಕೆಲವು ಕೋರ್ಟ್ ಎವಿಡೆನ್ಸ್ ಆಗ್ತದೆ, ಯಾರ್ಯಾರೇನೋ ಮಾತಾಡಿದ್ದು ಅದು ಮೀಡಿಯಾದಲ್ಲಿ ಬಂದು ದಯವಿಟ್ಟು ನಿಮ್ಮೆಲ್ಲ